ಸ್ನೇಹಿತರೆ ನಮಸ್ತೆ. ಕರ್ನಾಟಕ ಟಿ ಅಸೋಸಿಯೇಷನ್ ಮಂಟಲಿಂಗ ಗೌಡ ಅಂತ ಮಾತಾಡ್ತಾ ಇರೋದು. ಯೆಲ್ಲೋ ಬೋರ್ಡ್ ವಾಹನದ ಮಾಲೀಕರುಗಳು ಸಂಕಷ್ಟದಲ್ಲಿದ್ದಾರೆ. ದಯವಿಟ್ಟು, ಏಕೆಂದರೆ ಎಫ್ ಸಿ ಆಗ್ತಾ ಇಲ್ಲ. ಯೆಲ್ಲೋ ಬೋರ್ಡ್ ಚಾಲಕರಿಗೆ ಮತ್ತು ಮಾಲೀಕರಿಗೆ ಸರ್ಕಾರ ಒಂದಾದ್ರ ಮೇಲೆ ಒಂದು ದಯವಿಟ್ಟು ಯೆಲ್ಲೋ ಬೋರ್ಡು ಮಾಲೀಕರುಗಳಿಗೆ ಕೇಳ್ಕೊಳ್ಳೋದು. ಯಾಕೆಂದರೆ ಈ ಒಂದು ವಿಡಿಯೋ ನಮ್ಮ ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿ ಸಾಹೇಬ್ರವ್ರಿಗೂ ಹೋಗಬೇಕು, ಮತ್ತು ಸಿ ಎಮ್ ಮತ್ತು ಡಿ ಕೆ ಶಿವಕುಮಾರ್ ಡೆಪ್ಟಿ ಸಿ ಎಮ್ ಅವ್ರಿಗೂ ಹೋಗಬೇಕು. ದಯವಿಟ್ಟು ಇದರಿಂದ ಯಾವುದೂ ಇಲ್ಲ. ಯೆಲ್ಲೋ ಬೋರ್ಡ್ ಚಾಲಕರು ಬಡ ಚಾಲಕರುಗಳು ಮತ್ತು ಮಾಲೀಕರುಗಳು ಬಡ ಮಾಲೀಕರುಗಳು, ಯಾರೂ ಆಸ್ತಿ ಅಂತಸ್ತು ಮಾಡಿಲ್ಲ. ಇವತ್ತಿನ ಟೂರಿಸ್ಟ್ ಟೂಟಿಲಿ ಮತ್ತೊಂದಲ್ಲಿ ಯಾರೇ ಅಂತಸ್ತು ಆಸ್ತಿ ಮಾಡಿಲ್ಲ. ಏನೋ ಕಾನೂನು ಪ್ರಕಾರ ಏನು ತಂದಿದ್ದೀರೋ ಪ್ಯಾನಿಕ್ ಬಟನ್ನು ಮತ್ತು GPS ಅನ್ನೋದು ಟೂರಿಸ್ಟ್ ಡಿಪಾರ್ಟ್ಮೆಂಟ್ ಚಾಲಕರುಗಳಿಗೆ ಅದು ಉಪಾಯನೇ ಇಲ್ಲ. ಎಫ್ ಸಿ ಆಗಿಲ್ಲ ಅಂದರೆ ಗಾಡಿ ರೋಡ್ಗೆ ಹೋಗೋಕ್ಕಾಗ್ತಾ ಇಲ್ಲ. ಅರ್ಥ ಮಾಡ್ಕೊಳ್ಳಿ, ಎಫ್ ಸಿ ಇಲ್ಲ ಅಂದರೆ ರೋಡ್ಗೆ ಹೋಗೋಕ್ಕಾಗ್ತಾ ಇಲ್ಲ ಗಾಡಿಗಳು. ಎಫ್ ಸಿ ಪಾಸ್ ಮಾಡೋಕ್ಕೆ ಹೋದರೆ 18,000, 16,000, 20,000 ಕೇಳಿದ್ರೆ ಎಲ್ಲಿ ಹೋಗೋಣ? ಮಾಲೀಕರುಗಳು 3,000 ಕೊಟ್ಟು ಎಫ್ ಸಿ ಮಾಡೋದೇ ಕಷ್ಟ ಆಗೋಗಿದೆ. ಒಂದೊಂದು ಸೀಟ್ಗೂ ಪ್ಯಾನಿಕ್ ಬಟನ್ನಿಂದ ಯೂಸ್ ಮಾಡಿದ್ವಿ ಅಂತ ಮಾಡ್ತಿದ್ದಾರೆ ಕಾನೂನು. ರಾಮಲಿಂಗಾರೆಡ್ಡಿ ಸಾಹೇಬ್ರೆ, ಒಂದೊಂದು ಪ್ಯಾನಿಕ್ ಬಟನ್ನು ನಿಮ್ಗಾದರೆ ಫ್ರೀ ಆಗಿ ಕೊಡ್ತಾರೆ. ಒಬ್ಬ ಯೆಲ್ಲೋ ಬೋರ್ಡ್ ಚಾಲಕರಿಗೆ ಮತ್ತು ಮಾಲೀಕರಿಗೆ ಫ್ರೀ ಆಗಿ ಕೊಡ್ತಾರಾ? RTO ಹೋಗೋದ್ರೆ ಒಂದೊಂದು ಸೀಟ್ಗೂ ಪ್ಯಾನಿಕ್ ಬಟನ್ ಬೇಕು ಅಂತಾರೆ. ಅದರಿಂದ ಏನು ಯೂಸ್ ಇದೆ? ಅದು ಯಾವ ಥರ ಆ್ಯಪು? ಹೊರಗಡೆ ಹೋದಾಗ ನೆಟ್ವರ್ಕ್ಗಳು ಇರಲ್ಲ. ತಮಿಳ್ನಾಡು, ಕೇರಳ, ತೆಲಂಗಾಣ, ಆಂಧ್ರ, ಒರಿಸ್ಸಾ, ಗೋವಾ ಎಲ್ಲ ತಿಳ್ಕೊಂಡಿದ್ವಿ. ಅಲ್ಲೆಲ್ಲೂ ಇಲ್ಲಿಗೆ ಬಂದಿದೆ. ಹೊಸ ಗಾಡಿಗಳಿಗೆ ಅದು ಬೇಕು ಅಂತ ಇದೆ. ದಯವಿಟ್ಟು ಇದನ್ನು ಕಾನೂನು ಪ್ರಕಾರ ಯಾರೂ ತರೋದಲ್ಲ. ಸರ್ಕಾರದವರು ಯೆಲ್ಲೋ ಬೋರ್ಡ್ ಚಾಲಕರನ್ನ ಮತ್ತು ಮಾಲೀಕರುಗಳನ್ನ ಗಾಡಿನ ಒಂದಾದ್ರ ಮೇಲೆ ಒಂದು ಸ್ಪೀಡ್ ಗವರ್ನರ್ ಆಯಿತು, HSRP ನಂಬರ್ ಪ್ಲೇಟ್ ಆಯಿತು, GPS ಆಯಿತು, ಪ್ಯಾನಿಕ್ ಬಟನ್ನು, ಎಫ್ ಸಿನೇ ಆಗ್ತಾ ಇಲ್ಲ. ಅದೆಲ್ಲ ಇದ್ದಿದ್ದಾಗ ಎಫ್ ಸಿ ಆಗೋದು. ದಯವಿಟ್ಟು ಸರ್ಕಾರದವ್ರಿಗೆ ಹೇಳ್ತಾ ಇರೋದು, ಮನವಿ ಪತ್ರ ಕೊಟ್ಟು ಸಾಕಾಗೋಯ್ತು. TT ಆಗಲಿ, ಬಸ್ ಆಗಲಿ, ಕಾರ್ ಆಗಲಿ, ಅದು ಬಸ್ಸು 21ಇಂದ 50 ಸೀಟ್ವರೆಗೂ ಆಗಲಿ, ದಯವಿಟ್ಟು ಎಲ್ಲರೂ ಒಗ್ಗಟ್ಟಾಗಿ. ಏಕೆಂದರೆ ಎಫ್ ಸಿ ಆಗಿರೋದು ತುಂಬ ಜನದಿದೆ. ನಿಮಗೂ ಕಷ್ಟ ಬರುತ್ತೆ. ನಂದು ಎಫ್ ಸಿ ಆಗಿದೆ, ನಾನು ಬರೋದು ಬೇಡ ಅನ್ನೋದಲ್ಲ. ಎಲ್ಲರೂ ಒಗ್ಗಟ್ಟಾಗಿ ಸೇರಿ ದಯವಿಟ್ಟು. ಯಾಕೆಂದರೆ ಇದನ್ನು ಅರ್ಥ ಮಾಡ್ಕೊಳ್ಳೋಷ್ಟು ಒಬ್ಬ ಪೇಷನ್ಸ್ ಇರಬೇಕು ಮನುಷ್ಯನಿಗೆ. ಪ್ಯಾನಿಕ್ ಬಟನ್ ಅಂತ ಏನಕ್ಕೆ ಯೂಸ್ ಇದೆ? ಹೊಸ ಗಾಡಿಗಳು ಹಾಕ್ತಾ ಇದ್ದಾರೆ, ಕಂಪ್ನಿಯಿಂದ ಹಾಕ್ಕೊಡ್ತಾ ಇದ್ದಾನೆ, ಅದು ಎಫ್ ಸಿ ಆಗುತ್ತೆ. ತುಂಬ ಜನದು ನಿಂತಿದೆ ಮನೆ ತವ. ಇದರಿಂದ ಏನು ಉಪಾಯ ಇಲ್ಲ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಮತ್ತು ಏನು ಕಮೆಂಟ್ಮೆಂಟ್ ಕೊಡ್ತಿರೋ, ಎಷ್ಟೋ ಜನ ವಿಡಿಯೋಗಳನ್ನ ಗಾಡಿ ಕಳ್ತನ ಆಗಿದೆ, ಅಲ್ಲಿ ಕಳ್ತನ ಆಗಿದೆ ಅಂತದ್ದು ಎಲ್ಲರೂ ಸಪೋರ್ಟ್ ಮಾಡಿದ್ದೀವಿ. ಈ ವಿಡಿಯೋನ ಶೇರ್ ಮಾಡಿ ಆಯಿತಾ? ತುಂಬ ಕಷ್ಟ ಇದೆ. ಅದು ಈ ಆಷಾಢ ತಿಂಗಳಲ್ಲಿ ಮಳೆ ಹೋಯ್ತಿದೆ ಎಲ್ಲ ಕಡೆನೂ, ಎಲ್ಲೂ ಬಾಡಿಗೆ ಇಲ್ಲ, ಗಾಡಿಗಳು ಹೋಗ್ತಾ ಇಲ್ಲ. ಎಫ್ ಸಿ ಮಾಡಿಸಿ ಮನೆ ಮುಂದೆ ಗಾಡಿ ನಿಲ್ಸೋಣ ಅಂದರೆ ಒಂದು ಬಾಡಿಗೆ ಸಿಕ್ತು, ಎಫ್ ಸಿಯಿಂದ ಆಚೆ ಹೋದರೆ ಟ್ಯಾಕ್ಸ್ ಕಟ್ಟೋಕ್ಕಾಗ್ತಾ ಇಲ್ಲ. ಅದು ಯೆಲ್ಲೋ ಬೋರ್ಡ್ ಚಾಲಕರಿಗೆ ಮಾತ್ರ ಗೊತ್ತು, ಮಾಲೀಕರುಗಳು ಗೊತ್ತು. ಇದನ್ನು ಅರ್ಥ ಮಾಡ್ಕೊಳ್ಳೋರು ಯಾರು ಗೊತ್ತಾ? ರಾಮಲಿಂಗಾರೆಡ್ಡಿ ಸಾಹೇಬ್ರನ್ನ ಸುಮ್ಮನೆ ಅಲ್ಲಿ ಬಂದು ಕೂರಿಸ್ಬಿಟ್ಟು ನಮಗೆ ಈ ಸಂಕಷ್ಟ ತರಿಸಿದ್ದೀರಾ. ದಯವಿಟ್ಟು ನಿಮ್ಮನ್ನು ಭೇಟಿ ಆಗ್ತೀವಿ. ಅದು ಮನವಿ ಪತ್ರ ಕೊಟ್ಟು ಸಾಕೋಗಿದೆ. ಯಾವ ಥರ ಮಾಡಬೇಕು ಅಂತ ಗೊತ್ತಿಲ್ಲ. ಯೆಲ್ಲೋ ಬೋರ್ಡ್ ಚಾಲಕರು ನೇಣು ಹಾಕೊಂಡು ಸಾಯಬೇಕು, ಆ ಥರ ಮಾಡ್ತಾ ಇದ್ದೀರಾ. ಮಾಲೀಕರುಗಳು, ಚಾಲಕರುಗಳು ಆ ಥರ ಹಿಂಸೆ ಆಗ್ತಿದೆ. ಅರ್ಥ ಮಾಡ್ಕೊಳ್ಳಿ. ನಿಮ್ಮನ್ನು ಯಾವ ಥರ ನೋಡ್ತಾ ಇದ್ದೀವಿ ಅಂದರೆ, ಒಂದು ಒಳ್ಳೆ ರೀತಿ ಏನೋ ಮಾಡಿಕೊಡ್ತಾರೆ, ಒಂದು ಒಳ್ಳೆ ರೀತಿ ನಮಗೆ ಡೀಸೆಲ್ ಕಮ್ಮಿ ಮಾಡಿಕೊಡ್ತಾರೆ, ಮತ್ತೊಂದು ಮಾಡ್ತಾರೆ ಅಂತ, ಟ್ಯಾಕ್ಸ್ ಕಮ್ಮಿ ಮಾಡ್ತಾರೆ ಅಂತ. 3% ಟ್ಯಾಕ್ಸ್ ಜಾಸ್ತಿ ಮಾಡಿದ್ದೀರಾ, ₹3 ಡೀಸೆಲ್ ಜಾಸ್ತಿ ಮಾಡಿದ್ದೀರಾ. ಇವಾಗ ಇಲ್ದಿದ್ದ ಕಾನೂನೆಲ್ಲ ತರ್ತಾ ಇದ್ದೀರಾ. ಇನ್ನೊಂದು ಅರ್ಧ ಗಂಟೆಯಲ್ಲಿ ಫೇಸ್ಬುಕ್ಕಲ್ಲಿ ಯಾರು ಟೆಂಡರ್ ತೊಗೊಂಡಿರೋದು ಅವನು ಬ್ಯಾಕ್ಗ್ರೌಂಡು ಮತ್ತು ಅವನ ಅಮೌಂಟು ಏನು ಎಷ್ಟಿದೆ ಅಮೌಂಟ್ ಕೊಡ್ತಾ ಇರೋದು, ಇಲ್ಲಿ ಯಾವ ಥರ ದಂಧೆ ನಡೀತಿದೆ ಸ್ಕ್ಯಾಮು, ಅದನ್ನ ಅರ್ಧ ಗಂಟೆಯಲ್ಲಿ ಎಲ್ಲ ಬಿಚ್ಚಿಕ್ತೀನಿ. ಧನ್ಯವಾದಗಳು.